ಹಲೋ ನಮಸ್ತೆ ಆಲರ್ಸ್ ಕನ್ನಡಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲಿನ ಆರೋಗ್ಯಕ್ಕೆ ಅತ್ಯುತ್ತಮವಾದಂತಹ ಒಂದು ಹೇರ್ ಆಯಿಲನ್ನು ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ನೋಡಿ. ಇದು ಕಹಿ ಬೇವಿನ ಎಲೆ. ಇದನ್ನು ತಂದು 3-4 ದಿನ ಆಗಿತ್ತು. ಬಾಳೆ ಎಲೆಯಲ್ಲಿ ಸುತ್ತಿಟ್ಟಿದ್ದೆ, ಆದರೂ ಸಹಿತ ಇದು ಒಣಗೋಗಿತ್ತು ಸ್ವಲ್ಪ. ಆದರೂ ಪರವಾಗಿಲ್ಲ ಅಂತ ನಾನು ಇದರಿಂದ ಹೇರ್ ಆಯಿಲನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಭೃಂಗರಾಜ ಹಾಗೂ ನೆಲ್ಲಿಕಾಯನ್ನು ಬಳಸ್ಕೊಂಡು ಯಾವ ರೀತಿ ಹೇರ್ ಆಯಿಲನ್ನು ಮಾಡಿದೆ ಅನ್ನೋದನ್ನು ಶೇರ್ ಮಾಡಿದ್ದೆ. ನಾವು ಪೇಟೆಯಿಂದ ಖರೀದಿ ಮಾಡಿ ತರೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ಸಲ ನಾನು ಕಹಿಬೇವಿನ ಎಲೆಯಿಂದ ಮಾಡ್ತಾ ಇದ್ದೇನೆ. ನೆಲ್ಲಿಕಾಯಿಯಿಂದ ಮಾಡಿರುವಂತಹ ಹೇರ್ ಆಯಿಲ್ ಲಿಂಕನ್ನು ಸಹಿತ ನಾನು ಇಲ್ಲಿ ಕಳಿಸಿದ್ದೇನೆ, ಬೇಕಾದರೆ ನೋಡ್ಬೋದು. ಕಾಯಂ ಆಗಿ ಒಂದೇ ರೀತಿಯ ಹೇರ್ ಆಯಿಲನ್ನು ಬಳಸೋದಕ್ಕಿಂತ ಸ್ವಲ್ಪನೇ ಮಾಡಿಟ್ಕೊಂಡು ಈ ರೀತಿಯಲ್ಲಿ ಬೇರೆ ಬೇರೆ ಬಳಸೋದು ತುಂಬಾ ಚೆನ್ನಾಗಿರ್ತದೆ. ನಾನು ಇದೇ ರೀತಿ ಮಾಡೋದು, ಸ್ವಲ್ಪನೇ ಮಾಡಿಟ್ಕೊಳ್ತೇನೆ, ಅದು ಖಾಲಿ ಆದ ನಂತರ ಬೇರೆ ಮಾಡ್ಕೊಳ್ತೇನೆ. ಮತ್ತು ಇದ್ರ ಜೊತೆ ನಾನು ಸೇರಿಸಿರೋದು ಮನೆಯಲ್ಲಿಯೇ ಮಾಡಿದಂತಹ ಕೊಬ್ಬರಿ ಎಣ್ಣೆ. ನೋಡಿ ಯಾವ ರೀತಿ ಮಾಡಿದ್ದೇನೆ ಅಂತ. ನಮ್ಮ ಊರಿನ ಕಡೆ ಎಲ್ಲ ಕಹಿಬೇವಿನ ಎಲೆ ಅಂದರೆ ಕಹಿಬೇವಿನ ಮರ ಇರೋದು ತುಂಬಾ ಕಡಿಮೆ. ಇದು ನನ್ನ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ದಾರಿ ಬದಿಯಲ್ಲಿ ಕಂಡಿತ್ತು, ಅಲ್ಲಿಂದಾನೇ ತೆಗೆದುಕೊಂಡು ಬಂದಿದ್ದು. ಇದು ನಾನು ಬಂದಾಗ ಇದನ್ನು ಹಾಗೆ ತೊಳೆದು ಹಾಗೆ ಇಟ್ಟಿದ್ದೆ. ಆಮೇಲೆ ಅದು ಒಣಗಿದ ನಂತರ ಬಾಳೆ ಎಲೆಯಲ್ಲಿ ಸುತ್ತಿ ಇಟ್ಟಿದ್ದೆ, ಆದರೂ ಇದು ಒಣಗೋಗಿತ್ತು. ಆದರೂ ಪರವಾಗಿಲ್ಲ ಅಂತ ಈ ರೀತಿ ನೋಡಿ ಚೆನ್ನಾಗಿ ಮತ್ತೊಂದು ಸಲ ಕ್ಲೀನ್ ಮಾಡಿಕೊಂಡು ಈ ರೀತಿಯಲ್ಲಿ ಪೌಡ್ರ್ ಮಾಡಿಕೊಂಡೆ. ಸಾಮಾನ್ಯವಾಗಿ ಬೇವಿನ ಎಲೆ ಯುಗಾದಿ ಟೈಮಲ್ಲಿ ನಮ್ಮ ಕಡೆ ಮಾರ್ಕೆಟಲ್ಲಿ ಸಿಗ್ತದೆ, ಇಲ್ಲ ಅಂದರೆ ಇದು ಸಿಗೋಲ್ಲ. ಎಲ್ಲಾದರೂ ಈಗ ಹೊರಗಡೆ ಹೋದಾಗ ದಾರಿ ಬದಿಯಲ್ಲಿ ಕಂಡ್ರೆ ಅಥವಾ ಬೆಟ್ಟಗಳಲ್ಲಿ ಎಲ್ಲಾದರೂ ಕಂಡ್ರೆ ತರೋದಷ್ಟೇ. ಈ ರೀತಿಯಾಗಿ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿದ ನಂತರ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಮಂದವಾದ ಉರಿಯಲ್ಲಿ 15-20 ನಿಮಿಷ ಹಾಗೆ ಬಿಡ್ತಾ ಇದ್ದೇನೆ. ಇದು ಹಸಿ ಎಲೆ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಈ ರೀತಿಯಲ್ಲಿ ಹದವಾಗಿ ಕುದಿದ ನಂತರ ಇದು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ನೀವು ಗ್ಲಾಸಿನ ಬಾಟ್ಲ್ಗಳಲ್ಲಿ ಹಾಕಿಟ್ಕೊಳ್ಬೋದು. ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ಇದು. ಇದ್ರ ಜೊತೆಗೆ ನಾನು ಇನ್ನೊಂದು ಸ್ಟೋವ್ ಮೇಲೆ 7 ಕಪ್ ಮಾಡ್ತಾಯಿದ್ದೆ. ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಈ 7 ಕಪ್ ಮಾಡಲಿಕ್ಕೆ ನಾನು ಕಡಲೆ ಹಿಟ್ಟು, ಹಾಲು, ತುಪ್ಪ, ಕಾಯಿ ತುರಿ ಹಾಗೆಯೇ ಸಕ್ಕರೆಯನ್ನು 3 ಕಪ್ ಹಾಕಿ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿದೆ. ಮತ್ತು ನೀವು ಸಹ ಈ ರೆಸಿಪಿಯನ್ನು ಮಾಡಿ ನೋಡ್ಬೋದು, ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ನಮ್ಮ ಅಮ್ಮ ತೆಂಗಿನ ಗರಿಗಳಿಂದ ಹಿಡಿನ ಮಾಡ್ತಾ ಇದ್ದಾರೆ. ಇದು ಹಿಡಿ ಅಂತ ಅಂದರೆ ಪೊರಕೆ ಅಂತೀವಲ್ಲ, ಅದನ್ನು ನಮ್ಮ ಆಡು ಭಾಷೆಯಲ್ಲಿ ಹಿಡಿ ಅಂತ ಕರಿತೇವೆ. ತೆಂಗಿನ ಗರಿ ಇರುತ್ತಲ್ಲ, ಹೆಡೆ, ಅದು ಬೀಳುತ್ತಲ್ಲ ಒಣಗಿದ ಮೇಲೆ, ಅದನ್ನು ಕಟ್ ಮಾಡಿ ಈ ರೀತಿಯಲ್ಲಿ ಕಡ್ಡಿಗಳನ್ನು ಬಿಡಿಸಿ ಪೊರಕೆ ಮಾಡೋದು. ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲು ಸಾಮಾನ್ಯವಾಗಿ ಈ ರೀತಿಯಲ್ಲಿ ಮಾಡಿಟ್ಕೊಳ್ತಾರೆ. ಇದು ಹಸಿದಾಗಿದ್ದರೆ ತುಂಬಾ ಬೇಗ ಮಾಡ್ಬೋದಿತ್ತು. ಇದು ಒಣಗಿದ್ದಾದರೆ ಕೆಲವೊಮ್ಮೆ ಕಟ್ಟಾಗಿಬಿಡ್ತದೆ, ಉದ್ದವಾಗಿ ಕಡ್ಡಿ ಬರೋದೇ ಇಲ್ಲ, ಕಟ್ ಆಗಿಬಿಡ್ತದೆ, ಆವಾಗ ಪೊರಕೆ ಸರಿಯಾಗಿ ಆಗೋದಿಲ್ಲ. ಇಲ್ಲಿ ಅಮ್ಮ ನೋಡಿ ಈ ರೀತಿಯಾಗಿ ಯಾವ ರೀತಿಯಲ್ಲಿ ಕ್ಲೀನನ್ನು ಮಾಡಿ ತೆಗೆದಿದ್ದಾರೆ ಕಡ್ಡಿಯನ್ನು. ಈ ರೀತಿಯಾಗಿ ಕಡ್ಡಿಯಿಂದ ಮಾಡಿರುವಂತಹ ಪೊರಕೆಗಳು ರಫ್ ಆಗಿರುತ್ತಲ್ಲ ನೆಲ, ಅಲ್ಲಿ ಬಿದ್ದಂತಹ ಎಲೆಗಳು ಅಥವಾ ಕಸಗಳನ್ನು ತೆಗಿಲಿಕ್ಕೆ ತುಂಬಾ ಚೆನ್ನಾಗಿ ಬರ್ತದೆ. ಇದಕ್ಕೆ ನೀವು ಏನಂತ ಕರಿತೀರಿ ಅಂತ ಗೊತ್ತಿಲ್ಲ. ಬ್ಲ್ಯಾಕ್ ಪೆಪ್ಪರ್ ಇರುತ್ತಲ್ಲ, ಅದು ಹಣ್ಣಾದ ಮೇಲೆ ಅದರ ಸಿಪ್ಪೆಯನ್ನು ತೆಗೆದು ಈ ರೀತಿಯಲ್ಲಿ ಬೆಳ್ಳಗಿರುವ ಕಾಳನ್ನು ಮಾಡ್ತಾರೆ. ಇದನ್ನು ನಾವು ಬೋಳ್ಕಾಳು ಅಂತ ಕರೆಯೋದು. ಇದು ಕಾಳು ಮೆಣಸಿನ ಹಣ್ಣಾಗಿದ್ದು, ಕಾಳು ಮೆಣಸನ್ನು ಕಾಯಿ ಇರಬೇಕಾದ್ರೆ ಗಿಡದಿಂದ ತೆಗೆದು ಒಣಗಿಸ್ತಾರೆ. ಇದು ಹಾಗಲ್ಲ, ಗಿಡದಲ್ಲಿ ಅಂದರೆ ಬಳ್ಳಿಯಲ್ಲಿನೇ ಹಣ್ಣಾದ ಮೇಲೆ ಅದನ್ನು ತೆಗೆದು ನೀರಿನಲ್ಲಿ 2-3 ದಿನ ಕೊಳೆಸಿ ಆಮೇಲೆ ಅದನ್ನು ಸಿಪ್ಪೆಯನ್ನು ಕ್ಲೀನಾಗಿ ತೆಗೆದು ಈ ಥರ ಬಿಸಿಲಿಗಿಟ್ಟು ಒಣಗಿಸ್ತಾರೆ.
ಆದರೆ ಇದರ ಉಪಯೋಗ ಮಾತ್ರ ನಾವು ಬ್ಲ್ಯಾಕ್ ಪೆಪ್ಪರನ್ನು ಯಾವ ರೀತಿಯಲ್ಲಿ ಮಸಾಲೆ ಐಟಮ್ಗಳಿಗೆಲ್ಲ ಯೂಸ್ ಮಾಡ್ತೇವೋ ಅದೇ ರೀತಿಯಲ್ಲಿ ಇದನ್ನು ಸಹ ಬಳಸ್ತಾರೆ. ಇದು ಸಾಮಾನ್ಯವಾಗಿ ಏನು ಅಂತ ನಿಮಗೆ ಗೊತ್ತಿರಬಹುದು, ನನ್ನಾರಿ ಬೇರು ಅಂತಲೂ ಕರೀತಾರೆ. ಹಾಗೆಯೇ ಸೊಗದೆ ಬೇರು, ತಾಯಿ ಹಾಲಿನ ಬೇರು, ತುಂಬಾ ಹೆಸರುಗಳಿಂದ ಇದನ್ನು ಕರೀತಾರೆ. ಇದರ ಉಪಯೋಗ ಸಹಿತ ತುಂಬಾ ಇದೆ. ಈ ಬೇಸಿಗೆ ಕಾಲದಲ್ಲಿ ಇದು ತಂಪಾಗಿ ಇದನ್ನು ಜ್ಯೂಸ್ಗಳನ್ನಾಗಿ ಮಾಡಿಕೊಂಡು ಸಹಿತ ಕುಡಿತಾರೆ. ಇವುಗಳ ಸಿರಪ್ ಸಹಿತ ಸಿಗ್ತದೆ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ನನ್ನಾರಿ ಬೇರಿನ ಬಗ್ಗೆ. ಹಾಗೆಯೇ ನಾವು ಸಂಜೆ ಟೈಮಲ್ಲಿ ಹೊರಗಡೆ ಬಂದಿದ್ದೀವಿ. ಎಲ್ಲ ಗಿಡಗಳನ್ನು ನೋಡಿಕೊಂಡು ಖುಷಿ ಪಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ತೊಂಡೆ ಬಳ್ಳಿ ಚೆನ್ನಾಗಿ ಏನೋ ಹಬ್ಕೊಂಡಿದೆ, ಆದರೆ ಕಾಯಿ ಏನು ಅಷ್ಟೊಂದು ಬಿಟ್ಕೊಂಡಿಲ್ಲ. ಅಲ್ಲಲ್ಲಿ ಒಂದೊಂದು ಕಾಯಿ ಬಿಟ್ಕೊಂಡಿದೆ. ಬಳ್ಳಿ ಹಬ್ಬಿರುವಂತಹ ರೀತಿ ನೋಡಿದ್ರೆ ಇನ್ನೂ ಸ್ವಲ್ಪ ದಿನ ಹೋಗ್ಬೋದು ಅಂತ ಕಾಣಿಸುತ್ತೆ. ಬೇಸಿಗೆಯ ಕೊನೆಯಲ್ಲಿ ಇದಕ್ಕೆ ತುಂಬ ಕಾಯಿ ಬಿಡಬಹುದು. ಹೋದ ವರ್ಷವೂ ತುಂಬಾ ಬಿಟ್ಟಿತ್ತು. ಇಲ್ಲಿ ನೋಡಿ, ಫ್ಯಾಷನ್ ಫ್ರೂಟ್ ಬಳ್ಳಿ, ಇದು ಸಹಿತ ಹಾಗೇನೇ ಆಗಿದೆ, ಇನ್ನು ಕಾಯಿನೇ ಬಿಟ್ಟಿಲ್ಲ. ತುಂಬ ದಟ್ಟವಾಗಿ ಹರಡ್ಕೊಂಡಿದೆ, ಮಾವಿನ ಮರಕ್ಕೆ ಹರಡ್ಕೊಂಡಿದೆ. ಆದರೆ ಕಾಯಿ ಹೂವು ಏನೂ ಇಲ್ಲ, ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ. ಇದು ನೋಡಿ, ಲಿಂಬು ಗಿಡ ಫುಲ್ ಕಾಯಿ ಬಿಟ್ಕೊಂಡಿದೆ. ಇದಕ್ಕೆ ನಾವು ರಾಮಲಿಂಬು ಅಂತ ಕರೆಯೋದು. ಒಳಗಡೆ ಕೆಂಪು ತಿರುಳಿರುತ್ತೆ, ತುಂಬಾ ರಸ ಇರ್ತದೆ, ದೊಡ್ಡ ದೊಡ್ಡ ಹಣ್ಣು, ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ. ಈ ಸಲ ಹೋದ ವರ್ಷ ಬಂದಿಲ್ಲಾಗಿತ್ತು ಇದಕ್ಕೆ, ಈ ಸಲ ಸಣ್ಣ ಮಿಡಿ ಸಹಿತ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಹಣ್ಣಾಗ್ತಾ ಇದೆ. ಇದು ನೋಡಿ, ಕಿಸ್ಕಾರ, ಇದು ಬೇಬಿ ಪಿಂಕ್ ಕಲರಲ್ಲಿದೆ. ತುಂಬಾ ಸುಂದರವಾದಂತಹ ಹೂವು. ನೀವಿಲ್ಲಿ ನೋಡ್ತಾ ಇದ್ದೀರಾ, ನೋಡಿ ಯಾವ ರೀತಿ ಅರಳಿದೆ ಅಂತ. 2-3 ಚೆಂಡುಗಳಲ್ಲಿ ಹೂವಾಗಿದೆ. ನಾನು ಕಳೆದ ವಿಡಿಯೋಗಳಲ್ಲಿ ಇದರಲ್ಲಿನೇ ವೈಟ್ ಕಲರಲ್ಲಿ ಇರುವಂತಹ ಹೂವನ್ನು ಸಹಿತ ನಿಮಗೆ ತೋರಿಸಿದ್ದೆ. ಅದು ಸಹಿತ ತುಂಬಾ ಚೆನ್ನಾಗಿರ್ತದೆ. ಆದರೆ ಈಗ ಅದರಲ್ಲಿ ಹೂವು ಆಗ್ತಾ ಇಲ್ಲ. ಅದು ವರ್ಷದಲ್ಲಿ 2 ಸಲ ಮಾತ್ರ ಹೂವಾಗುತ್ತೆ ನಮ್ಮ ಕಡೆಯಲ್ಲಿ. ನಾವು ಎಲ್ಲ ಕಡೆ ತಿರ್ಕೊಂಡು ಈಗ ಹಲಸಿನ ಮರದ ಕಡೆ ಬಂದ್ವಿ. ಎಲ್ಲಾನು ಚಿಕ್ಕ ಚಿಕ್ಕ ಕಾಯಿಗಳು ಕಾಣಿಸ್ತಾ ಇವೆ. ತುಂಬ ಕೆಳಗಡೆಯಿಂದಾನೇ ಕಾಯಿ ಬಿಟ್ಕೊಂಡಿವೆ, ಆದರೆ ಸೈಜಲ್ಲಿ ತುಂಬಾ ಚಿಕ್ಕ ಇವೆ. ಬಿಸಿಲು ಇದ್ದವಾಗೇ ಹಲಸಿನಕಾಯಿ ಬೆಳೆದ್ರೆ ಈಗ ಹಪ್ಪಳ ಆದರೂ ಮಾಡ್ಬೋದಿತ್ತು, ಅದು ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಚಿಪ್ಸ್ ಸಹಿತ ಮಾಡುವ ಅಷ್ಟು ಬೆಳೆದಿಲ್ಲ ಹಲಸಿನಕಾಯಿ, ತುಂಬ ಚಿಕ್ಕದಾಗಿವೆ, ತುಂಬಾ ಕಾಯಿ ಬಿಟ್ಕೊಂಡಿವೆ. ಆದರೆ ಇನ್ನು ಹುಳಿ ಸಹಿತ ನಾವು ಇದರಿಂದ ಮಾಡಿಲ್ಲ. ಈ ಕಾಯಿಗಳು ಬೆಳೆಯೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗುತ್ತೆ, ಆವಾಗ ಚಿಪ್ಸ್ ಸಹಿತನೂ ಚೆನ್ನಾಗಿ ಬರಲ್ಲ. ಅಂದರೆ ಕಾಯಿಗಳು ಒಳಗಡೆ ಸೊಳೆಗಳು ನೀರನ್ನು ಕುಡಿದು ಬಿಡುತ್ತಲ್ಲ, ಹಾಗಾಗಿ ನಾವು ಇದರಿಂದ ಚಿಪ್ಸ್ ಮಾಡಿದ್ರೂ ಸಹಿತ ಮೆತ್ತಗಾಗಿ ಬಿಡುತ್ತೆ, ಗರಿಗರಿಯಾಗಿ ಬರಲ್ಲ. ಈಗ ಹಪ್ಪಳ ಮಾಡೋ ಟೈಮ್ ಆಗಿತ್ತು, ಬಿಸಿಲು ತುಂಬ ಚೆನ್ನಾಗಿದೆ. ಆದರೆ ಏನು ಮಾಡೋದು, ಹಪ್ಪಳ ಸಹಿತ ಮಾಡಲಿಕ್ಕೆ ಆಗ್ತಾ ಇಲ್ಲ. ಏನು ಬೇಡ, ಫಾಲ್ಸು ಬೇಡ, ಮುಂದೆಲ್ಲ ಕಾಣಿಸ್ತಾ ಬರವ. ಇದು ನೋಡಿ, ಇದು ಜೀರಿಗೆ ಮಾವಿನ ಮಿಡಿ, ಉಪ್ಪಿನಕಾಯಿಗೆ ತುಂಬಾ ಚೆನ್ನಾಗಿರ್ತದೆ. ಆದರೆ ಮರದ ಕೊನೆಯಲ್ಲಿ ಮಾತ್ರ ಬಂದಿತ್ತು ಇದು. ಮರವನ್ನು ಹತ್ತಿ ಕೊಯ್ಯೋರು ಯಾರೂ ಇರಲಿಲ್ಲ, ಹಾಗಾಗಿ ಸುಮ್ಮನೆ ಹಾಗೆ ಬಿಟ್ಟಿದ್ರು. ಇವನಿಗೆ ತೋಟಕ್ಕೆ ಹೋಗಬೇಕಂತ ತುಂಬಾ ಕಾಯ್ತಾ ಇದ್ದಾನೆ. ನಾನು ಬೇಡ ಅಂದಿದ್ದಕ್ಕೆ ಸಿಟ್ಟು ಬಂತು, ಮತ್ತೆ ಹತ್ತಿ ಬರ್ತಾ ಇದ್ದಾನೆ. ಹಳ್ಳಕ್ಕೆ ನೀರಿಲ್ಲ, ಬೇಸಿಗೆ ಆಗಿರೋದ್ರಿಂದ ತುಂಬಾ ನೀರು ಇಳಿದೋಗಿದೆ. ಎಲ್ಲ ಹಳ್ಳವನ್ನು ನೋಡ್ಕೊಂಡು ಬಂದ, ನೀರು ಉಂಟಾ ಅಂತ ನೋಡ್ಕೊಂಡು ಬಂದ. ನೀರಿಲ್ಲಾಗಿತ್ತಲ್ಲ, ಹಾಗಾಗಿ ಬೇಗ ಬಂದುಬಿಟ್ಟ. ಈಗ ಹೋಗೋಣ ಅಂತ ಹೇಳಿದ್ದಕ್ಕೆ ಮತ್ತೆ ಮನೆ ಕಡೆ ಹೋಗ್ತಾ ಇದ್ದಾನೆ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆಯೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.